ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ, ಚೆನ್ನಾಗಿದ್ದೀವಿ. ಮತ್ತು ಎಲ್ಲರದ್ದು ಕಾಫಿ ತಿಂಡಿ ಆಯಿತಾ? ನೋಡಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಅಡುಗೆ ಬಂದ್ಬಿಟ್ಟು ಇಡ್ಲಿ ಸಾಂಬಾರು. ಇವಾಗ ತಾನೇ ಜಸ್ಟ್ ಕಾಫಿ ಕುಡಿದು ಕೂತಿದ್ದೀವಿ. ಮತ್ತು ನಿಮ್ಮೆಲ್ಲರದು ರೊಟೀನ್ ಹೇಗಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಇಡ್ಲಿ. ನೋಡಿ, ಇಡ್ಲಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ನೈಟೇ ಎಲ್ಲ ರುಬ್ಬಿಟ್ಟಿದ್ದೆ. ಸ್ವಲ್ಪ ದಪ್ಪ ದಪ್ಪ ರುಬ್ಬಿದ್ದೀನಿ, ತರಕಾರಿ ಥರ. ಈ ಥರ ರುಬ್ಬಿದರೆ ರವೆ ಇಡ್ಲಿ ಥರ ಅನಿಸುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಥಿಕ್ನೆಸ್ ಇರಬೇಕು. ಗೊತ್ತಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಇಡ್ಲಿ ಅಂದರೆ ಮಾಮೂಲಿ. ಇನ್ನು ಇದಕ್ಕೆ ಏನೇನೋ ಹಾಕ್ತಾರೆ, ನಾನು ಏನೂ ಹಾಕಿಲ್ಲ. ಬರೀ ಅಕ್ಕಿ ಉದ್ದಿನ ಬೇಳೆ ಅಷ್ಟೇ ಹಾಕಿರೋದು. ಇವಾಗ ಸಾಲ್ಟ್ ಹಾಕ್ತೀನಿ. ಇವಾಗ ನೋಡಿ, ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಬರ್ತಾ ಇಲ್ಲ, ಬಿಸಿ ಇದೆ. ಒಂದೇ ಕೈಯಲ್ಲಿ ನೋಡಿ, ಇಡ್ಲಿಗೆ ಸಾಂಬಾರು ಬೇಳೆ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನು ಇವಾಗ ನಾನು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಹಾಕ್ತೀನಿ. ಸಿಂಪಲಾಗಿ ಮಾಡ್ತೀನಿ ಫ್ರೆಂಡ್ಸ್. ಟೈಮ್ ಆಗಿದೆ, ಕೆಲಸಕ್ಕೆ ಹೋಗಬೇಕು. ಬೆಳಗ್ಗೆ ಎದ್ದರೆ ಟೈಮೇ ಸಾಕಾಗಲ್ಲ ಫ್ರೆಂಡ್ಸ್. ಎಷ್ಟೇ ಬೇಗ ಎದ್ದರೂ ಅಷ್ಟೇ, ಎಷ್ಟೇ ಲೇಟಾಗಿದ್ದರೂ ಅಷ್ಟೇ. ಟೈಮ್ ಆಗೋವರೆಗೂ ಸುಮ್ಮನೆ ಇರ್ತೀನಿ. ಟೈಮ್ ಆದಮೇಲೆ ಓಡಾಡ್ತೀನಿ. ಏನು ಮಾಡೋದು, ಕೆಲಸಕ್ಕೆ ಹೋಗಬೇಕು. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ತೀನಿ. ಈ ಥರ ಮಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿದರೆ ಅಷ್ಟೇ. ಇದಕ್ಕೇನಿಲ್ಲ, ಬೇಳೆ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಸಿಂಪಲಾಗಿ ಮಾಡ್ತೀನಿ. ಚಟ್ನಿ ಇದೆ, ಅಡ್ಜಸ್ಟ್ ಆಗುತ್ತೆ. ಇವತ್ತಿಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಅನ್ನ ರೆಡಿ ಇದೆ. ನೋಡಿ, ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಈ ಥರ ಇಷ್ಟು ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ. 19 ಇಡ್ಲಿ ಆಗುತ್ತೆ. 2 ರೌಂಡ್ 2 ಒಬ್ಬೆ ಹಾಕ್ತೀನಿ. ಎಲ್ಲರಿಗೂ ಸಾಕಾಗುತ್ತೆ. 2 ರೌಂಡ್ ಹಾಕ್ಬಿಟ್ರೆ ಎಲ್ಲರಿಗೂ ಸಾಕಾಗುತ್ತೆ ಫ್ರೆಂಡ್ಸ್. ಮಕ್ಕಳಿದೆ ರೀ, ಮಕ್ಕಳಿಗೆ ನಮಗೆ ಎಲ್ಲ ಬೇಕಲ್ಲ. ಮಧ್ಯಾಹ್ನಕ್ಕೆ ಅನ್ನ ಮಾಡಿ ಇಟ್ಟಿದ್ದೀನಿ, ತಿನ್ಕೊತಾರೆ. ಹಂಗೆ ಅಡ್ಜಸ್ಟ್ ಆಗುತ್ತೆ. ಸಾಯಂಕಾಲ ಬಂದು ಏನಾದರೂ ಸಾಂಬಾರು ಮಾಡಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಸಾಲ್ಟ್ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ. ಕೆಲವರು ಏನೇನೋ ಹಾಕ್ತಾರೆ, ನಾನು ಏನೂ ಹಾಕಿಲ್ಲ. ಯಾಕಿಷ್ಟೇ. ಟೈಮ್ ಆಗಿದೆ, ಯಾವಾಗ ಬೇಯುತ್ತೋ ಗೊತ್ತಿಲ್ಲ. ಇದು ಪಾತ್ರೆಗಳು ತೊಳಿಬೇಕು. ನೀವೆಲ್ಲ ಇಡ್ಲಿ ಹೇಗೆ ಮಾಡಬೇಕು, ಇನ್ನೂ ಏನಾದರೂ ಹಾಕ್ಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಈ ಥರ ಇಟ್ಟಿದ್ದೀನಿ. ಒಂದು 20 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಚೆನ್ನಾಗಿ. ಆಮೇಲೆ ಚಟ್ನಿ ಸಾಂಬಾರು ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದೆ. ನೋಡಿ ಫ್ರೆಂಡ್ಸ್, ಇಡ್ಲಿ ರೆಡಿ ಆಗಿದೆ. ನೋಡಿ, ಈ ಥರ ಬಂದಿದೆ. ನೋಡಿ, ಸಾಫ್ಟ್ ಆಗಿದೆ. ಅಷ್ಟೊಂದು ಸಾಫ್ಟ್ ಏನಿಲ್ಲ, ನಾರ್ಮಲ್ ತಿನ್ನೋಷ್ಟಿದೆ, ಪರವಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊತೀವಿ ನಾವೇ ಅಲ್ವಾ. ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ಆಗಿದೆ ನೋಡಿ, 8:15 ಆಯಿತು. ಇನ್ನು ಅಡುಗೆ ಮಾಡ್ತಾನೇ ಇದ್ದೀನಿ. ಟೈಮ್ ಆಯಿತು, ಎಲ್ಲ ಆಯಿತು ಫ್ರೆಂಡ್ಸ್. ಸಾಂಬಾರೊಂದು ರೆಡಿ ಆಗಿಬಿಟ್ರೆ ಆಯಿತು. 8:45 ಮನೆ ಬಿಡಬೇಕು. ಇನ್ನು ಮನೆಯಲ್ಲೇ ಬಿದ್ದಿದ್ದೀನಿ. ಎಷ್ಟು ಬೇಗ ಇದ್ರೂ ಟೈಮ್ ಸಾಕಾಗಲ್ಲ.
6:30ಗೆ ಎದ್ದಿದ್ದೀನಿ. ಇನ್ನೂ ಬೇಗ ಇದ್ದರೆ ನಿದ್ದೆ ಸಾಕಾಗಲ್ಲ, ಕಂಪ್ನಿಯಲ್ಲಿ ಹೋಗಿ ತೂಗುಡಿಸ್ಬೇಕಾಗುತ್ತೆ. 6:30 7 ಗಂಟೆಗೆ ಹೇಳ್ತೀನಿ ಫ್ರೆಂಡ್ಸ್. ಇನ್ನೇನು ಮಾಡಲಿ, ಬೇಗ ಎದ್ದು ವಾರದ ದಿನ ಬೇಗ ಹೇಳ್ತೀನಿ. ಎಷ್ಟು ಬೇಗ ಇದ್ದರೂ ಟೈಮೇ ಆಗೋಗ್ಬಿಡುತ್ತೆ. ಇಡ್ಲಿ ಇನ್ನೊಂದು ಇಟ್ಟಿದ್ದೀನಿ, ಇನ್ನೊಂದು ಒಬ್ಬೆ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿದೆ. ನನ್ನ ಮಗ ದೋಸೆ ಮಾಡ್ಕೊತಾನೆ ಪರವಾಗಿಲ್ಲ. ದೋಸೆ ಹಿಟ್ಟು ಯಾವಾಗಲೂ ಇಟ್ಟಿರ್ತೀನಿ ಎಮರ್ಜೆನ್ಸಿಗೆ. ನೋಡಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಇದು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆ ಅದನ್ನ ಹಾಕ್ಬಿಡ್ತೀನಿ. ಸ್ವಲ್ಪ ತೆಳುವಾಗೆ ಮಾಡ್ಕೊತೀನಿ ಫ್ರೆಂಡ್ಸ್, ಇಡ್ಲಿಗೆ ಬೇಕಲ್ಲ, ತೆಳುವಾಗೆ ಮಾಡ್ಕೊತೀನಿ. ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್, ರೆಡಿ ಆಗ್ತಾ ಇದ್ದೀನಿ. ಟೈಮ್ ಆಯಿತು, 8:15 ಆಯಿತು. ಇನ್ನೇನು ಮನೆ ಬಿಡಬೇಕಾಗಿತ್ತು, ಟೈಮ್ ಆಯಿತು. ರೆಡಿ ಆಗ್ತಾ ಇದ್ದೀನಿ. ಇದೇ ನಾನು ಬಳಸುವಂಥ ಕ್ರೀಮು. ಇದೇನು ಉಲ್ಟಾನ ಸೀದಾನ, ಉಲ್ಟಾನ ಗೊತ್ತಾಗ್ತಾಯಿಲ್ಲ, ಸೀದಾನ ಗೊತ್ತಾಗ್ತಾಯಿಲ್ಲ. ಟೈಮ್ ಆಗಿದೆ, ಆದರೂ ಟೈಮ್ ಆದ್ರೂ ರೆಡಿ ಆಗಬಾರ್ದು. ತುಂಬ ಬಿಸಿಲು. 6:30 6:45 ಬಿಸಿಲು ಸ್ಟಾರ್ಟ್ ಆಗಿಬಿಡ್ತೈತೆ ಇಲ್ಲಿ. ತುಂಬ ಶೆಕೆ. 2-3 ಫ್ಯಾನ್ ಹಾಕೊಂಡ್ರೂ ಶೆಕೆ ಆಗ್ತಾ ಇರ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾಳೆ ನಮಗೆ ರಜಾ, ಯಾಕೆಂದರೆ ಕಾರ್ಮಿಕರ ದಿನಾಚರಣೆ. ಎಲ್ಲ ಕಾರ್ಮಿಕರಿಗೂ ನನ್ನ ತುಂಬು ಹೃದಯದಿಂದ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ನಾಳೆ ನಮ್ಮ ದಿನ, ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ. ಸೆಲೆಬ್ರೇಷನ್ ಮಾಡಿ ಎಲ್ಲರೂ ನಿಮ್ಮ ಮನೆಗಳಲ್ಲಿ ಸಂತೋಷವಾಗಿರಿ. ನಾಳೆ ನಮ್ಮ ದಿನ, ಅದು ನಮ್ಮ ಕೆಲಸದವ್ರ ದಿನ. ನಾವು ಕೂಡ ಕೆಲಸದವರು. ನಮ್ಮ ಕೆಲಸದವ್ರ ದಿನ ನಾಳೆ ಬಂದು ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡೋಣ. ನಮ್ಮದು ನಾಳೆ ಹೆಂಗಿರುತ್ತೆ ನೋಡೋಣ. ಎದ್ದೇಳೋದೇ ಲೇಟು, ನಾಳೆ ರಜಾ ಅಲ್ವಾ, ಹಂಗಾಗಿ ನಾಳೆ ಲೇಟಾಗಿ ಎದ್ದೇಳ್ತೀವಿ. ನೀವೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ. ಮತ್ತು ಎಲ್ಲರೂ ನೀವು ಯಾವ್ಯಾವ ಥರ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನಾಳೆ ರಜಾ ಇರೋದ್ರಿಂದ ಸ್ವಲ್ಪ ಎದ್ದೇಳೋದೇ ಲೇಟು. ಎದ್ದು ಮಾಡೋದು ತಿನ್ನೋದು ಇದೇ ಆಗುತ್ತೆ. ನಾಳೆ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು. ನೀವೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಚೆನ್ನಾಗಿ ಎಂಜಾಯ್ ಮಾಡಿ. ಯಾಕೆ ನಾವು ಸೆಲೆಬ್ರೇಟ್ ಮಾಡಲ್ಲ ಅಂದರೆ, ನಮಗೆ ಈ ವಾರ ಫುಲ್ ಕೆಲಸ ಇತ್ತು, ಸ್ವಲ್ಪ ಸುಸ್ತು. ಇವಾಗ ತಾನೇ ಸ್ವಲ್ಪ ಹುಷಾರಾಗಿದ್ದೀನಿ, ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನಾಳೆ ಲೇಟಾಗಿ ಎದ್ದೇಳ್ತೀನಿ. ನೋಡಬೇಕು, ನಾಳೆ ನಮ್ಮ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ದೇವಸ್ಥಾನಕ್ಕೆ ಹೋದರೆ ಬೇಗ ಎದ್ದೇಳಬೇಕು, ಇಲ್ಲಾಂದರೆ ಮಾಮೂಲಿ ಅಕ್ಕನ ಮಕ್ಕಳೆಲ್ಲ ಇದ್ದಾರಲ್ವಾ, ಸ್ವಲ್ಪ ಮನೇಲಿ ಇರ್ತೀನಿ. ನಾಳೆ ನೋಡೋಣ. ಬೆಳಗ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆ ಅರ್ಧಂಬರ್ಧ ವೀಡಿಯೋ ಮಾಡಿದ್ದೆ, ಸರಿಯಾಗಿ ತಿನ್ನೋಕ್ಕೂ ಆಗಿಲ್ಲ, ಏನಿಲ್ಲ. ಅರ್ಧಂಬರ್ಧ ವೀಡಿಯೋ ಮಾಡಿ ಓಡೋಗ್ಬಿಟ್ಟೆ ಕೆಲಸಕ್ಕೆ. ಇವಾಗ ಬಂದಿದ್ದೀನಿ ನೋಡಿ, ಬಂದ್ಬಿಟ್ಟು ಕಾಫಿ ಕುಡಿದು ಕೂತಿದ್ದೀನಿ. ಟೈಮ್ ಇರಲ್ಲ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ. ಯಾಕೆ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡ್ಬಿಟ್ಟು ಹೋಗಿದೆ, ಸೂಪರಾಗಿತ್ತು. ಅಲ್ಲಿ ಕಂಪ್ನಿಯಲ್ಲಿ ತಿಂದೆ. ಬೆಳಗ್ಗೆ ತಿಂದೇನೋ ಒಂದು ಗೊತ್ತಾಗಿಲ್ಲ, ಮಧ್ಯಾಹ್ನ ತಿಂದೆ, ಚೆನ್ನಾಗಿತ್ತು. ಇಡ್ಲಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು, ಉದ್ದಿನ ಬೇಳೆ ಕಮ್ಮಿ ಇತ್ತು, ಹಂಗಾಗಿ ಗಟ್ಟಿಯಾಗಿತ್ತು. ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ಲು ವೀಡಿಯೋ ಮಾಡ್ಬೇಕು ಅಂದ್ಕೊಂಡೇ ಇದ್ದೆ, ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ನಾಳೆ ಏನಾದರೂ ಮಾಡಿ ವೀಡಿಯೋ ಮಾಡಬೇಕು. ನಾಳೆ ಪೂರಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ವೀಡಿಯೋ ಮಾಡ್ತೀನಿ. ಏನು ನಾಳೆ ದಿನಚರಿ ಹೆಂಗಿರುತ್ತೆ ಅಂತ ಬೆಳಗ್ಗೆನೇ ಬೇಗ ಎದ್ದು ಪಟ 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 ಅಂತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ರಜೆ ಇರುವಾಗಲಾದರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಪ್ರಯತ್ನ ಪಡ್ತೀನಿ. ಪ್ರಯತ್ನ ಎಲ್ಲ ಮಾಡೇ ಮಾಡ್ತೀನಿ. ಮತ್ತು ಒಂದು ಡ್ರೆಸ್ ಸ್ಟಿಚ್ ಮಾಡ್ತೀನಿ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಅಕ್ಕನ ಮಕ್ಕಳಿದ್ದಾರೆ, ಅವ್ರ ಸಹಾಯದಿಂದ ಹೆಲ್ಪ್ ತೊಗೊಂಡು ಹಾಕ್ತೀನಿ. ಸರಿ ಫ್ರೆಂಡ್ಸ್, ಬಾಯ್. ಯಾರೋ ಫೋನ್ ಮಾಡ್ತಾ ಇದ್ದಾರೆ.